ಅದೇ ರೀತಿ ನಿನ್ನೆ ಚುನಾವಣೆಗೆ 1 ಗಂಟೆಗೆ ಮೊದಲು 12:30 ಹೇಳ್ತಾರೆ, ನಾನೇನಂತೇಳಿ ಸರಿ ಪ್ರೂವ್ ಮಾಡ್ಕೊಳ್ತೀನಿ, ನೀವು ಚುನಾವಣೆ 1:30 ನಂತರ ನನ್ನನ್ನು ಮಾತಾಡಿ ಇದು MP ನ ಇಲ್ಲ MLA ನೋಡಿ ನೀವು ಅಂತ ಹೇಳ್ತಾರೆ. 1:30 ಆದಮೇಲೆ ಅವರೇ ಹೇಳ್ತಾರೆ ಕೌನ್ಸಿಲರ್ಗಳಂದರೆ ನನಗೆ ಯಾರೋ ಗೊತ್ತಿಲ್ಲ ಅಂತಾರೆ. ಆದರೆ ಅದೇ ಕೌನ್ಸಿಲರ್ಗಳನ್ನ ಎಲ್ಲೋ ಒಂದು ಜಾಗದಲ್ಲಿ ಹೇಳ್ಕೊಂಡೋಗಿ ಒಂದು 10 ದಿನ ಬಚ್ಚಿಕ್ಕಿ ನಿಗೂಢವಾದ ಸ್ಥಳದಲ್ಲಿ ಇಟ್ಟವರು ಅವರು ಅವ್ರ ಮುಖಂಡರು. ಅದೇ ರೀತಿ 10 ದಿನ ಆದಮೇಲೆ ಕರ್ಕೊಂಡು ಬಂದಂಥವರು ಅವರು ನಮ್ಮ ಕೌನ್ಸಿಲರ್ಗಳು ನನಗೆ ಗೊತ್ತಿಲ್ಲ ಅಂತಾರೆ. ಇರಲಿ, ಆದರೆ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ. ಸುಧಾಕರ್ ಅವ್ರ ತಂದೆ ಬಗ್ಗೆ ಭಾಳ ಗೌರವದಿಂದ ಮಾತಾಡಬೇಕಾಗುತ್ತೆ. ಅವ್ರು ಶಾಸಕರಾದ ಮೇಲೆ 2-3 ಬಾರಿ ಅವರು ಎದುರು ಬಂದಾಗ ಅವ್ರ ಕಾಲಿಗೆ ಮುದ್ದು ನಮಸ್ಕಾರ ಮಾಡಿರೋದು ನಾವು ಕಣ್ಣಾರೆ ಕಂಡಿದ್ದೀವಿ. ಅದನ್ನೆಲ್ಲ ಮರೆತು ಈ ಚುನಾವಣೆ ಸೋತಿರೋ ಹತಾಶೆಯಲ್ಲಿ ಚುನಾವಣೆ ಸೋತಿರೋದನ್ನು ತಪ್ಪಿಸ್ಬೇಕಲ್ವಾ, ಬೇರೆ ಪ್ರಚಾರ ಆಗಬೇಕು. ಅದ್ರಿಗಿಂತ ನಾವು ಭಿನ್ನವಾಗಿ ಮಾತಾಡೋಣ ಅಂತೇಳಿಬಿಟ್ಟು ಶಾಸಕರಲ್ಲ MP ಅಲ್ಲ, MP ಅವರು ತಂದೆ ಆದರೂ ಪರವಾಗಿ ಅವರು ಕೂಡ ನಾನು ಕೂದಲು ಕೂಡ ಟಚ್ ಮಾಡೋಕ್ಕಾಗಲ್ಲ ಅಂತ. ಕೂದಲು ಮುಟ್ಟುವಂಥ ಕೆಲಸ ಅವ್ರಿಗೇನಿದೆ ಇಲ್ಲ. ಸವಿತಾ ಸಮಾಜದವರು ನಿಮ್ಮ ಕೂದಲನ್ನ ಬಹಿಷ್ಕಾರ ಮಾಡಿದಾರಾ, ಅದನ್ನಾದರೂ ಬಹಿರಂಗಪಡಿಸಿ. ನಮ್ಮ ನಾಯಕರು ಅವ್ರ ತಂದೆ ಮುಟ್ಟೋದು ಬೇಡ. ಸವಿತಾ ಸಮಾಜದವರು ನಿಮ್ಮನ್ನು ಬಹಿಷ್ಕಾರ ಮಾಡಿದಾರಾ, ಅದನ್ನು ಚರ್ಚೆ ಮಾಡೋಣ ಬನ್ನಿ. ಈ ಚಿಕ್ಕಬಳ್ಳಾಪುರ ತಾಲೂಕಿನ ಅಭಿವೃದ್ಧಿ ಬಗ್ಗೆ ತಾವು ತಂದಿರತಕ್ಕ ಅನುದಾನಗಳ ಬಗ್ಗೆ ತಾವು ಶ್ವೇತಪತ್ರ ಹೊರಡಿಸಿ, ನಾನು ಇಂತಿಂಥ ತಂದಿದ್ದೀನಿ, ಇಂತಿಂಥ ಅಭಿವೃದ್ಧಿ ಪಡಿಸಿದ್ದೀನಿ, ನಾನು ಶಾಸಕನಾಗೋದಕ್ಕೆ ಬಹಳ ಅರ್ಹ ಅಂತ ಹೇಳ್ಕೊಳ್ಳಿ, ಖುಷಿ ಪಡೋದು. ಚುನಾವಣೆಗೆ ಮೊದಲು ಯಾರೇ ಆಗಲಿ ಸರ್, TPS ಮೆಂಬರ್ ಆಗಲಿ, ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ, ZP ಮೆಂಬರ್ ಆಗಲಿ, ಕೌನ್ಸಿಲರ್ ಆಗಲಿ, MP ಆಗಲಿ, ಎಲ್ಲರೂ ಜನಪ್ರತಿನಿಧಿಗಳೇ. ನನ್ನ ಲೆಕ್ಕಾಚಾರದಲ್ಲಿ ಅವರು ಒಬ್ಬ ಕಾರ್ಮಿಕ ಇದ್ದಂಗೆ. ಚುನಾವಣೆಗೆ ಮೊದಲು ನಿಮ್ಗೆ ಆ ಕೆಲಸ ಮಾಡಿಕೊಡ್ತೀವಿ, ಈ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ತೀವಲ್ಲ, ನಾವು ಕಾರ್ಮಿಕರಿದ್ದಂಗೆ, ಸೇವಕರಷ್ಟೇ. ಅವ್ರದ್ದೇ ಸಂಪನ್ಮೂಲ. ಸರ್ಕಾರ ಅಂದರೆ ಯಾರು? ಜನ. ಸರ್ಕಾರನೇ ಜನರದ್ದು, ಪ್ರದೀಪ್ದು ಅಲ್ಲ, ನಾಗರಾಜ್ದು ಅಲ್ಲ. ಅದನ್ನು ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ತಿರುಗಿ ಪಾಠ ಹೇಳೋ ಶಿಕ್ಷಕರಂತೆ. ಬಹುಶಃ ಅವರು PUC ಓದಿರ್ಬೇಕಂತೇಳಿ, ಅದರಿಗಿಂತ ಡಿಗ್ರಿ ಅಂತೂ ಮಾಡಿದ್ದಂಗಿಲ್ಲ. ಯಾವುದಾದ್ರೂ ಒಂದು ಡಿಗ್ರಿ ಮಾಡಿ, ಇಲ್ಲ ಯಾವುದಾದ್ರೂ ಅಧ್ಯಯನ ಮಾಡಿದರೆ ಭಾಷೆಯಲ್ಲೂ ಇಡ್ತಾ ಇರ್ತಾಯಿದ್ರು. ಹಾಗಾಗಿ ಅವ್ರದ್ದೇ ಸಮುದಾಯ. ಇದುವರೆಗೂ ಕಟ್ಟಡಗಳಿದ್ದಾವೆ, ಅದ್ರಿಗೆ ಸಾಧ್ಯವಾದರೆ ಖಾತೆ ಮಾಡಿಕೊಡೋದಕ್ಕೆ ನಾನು ಒತ್ತಾಯ ಮಾಡ್ತೀನಿ. ಇಲ್ಲ ಖಾತೆ ಮಾಡ್ಕೊಡೋಕ್ಕಾಗೋ ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬರಲಿ. ಅವ್ರದ್ದೇ ಸಮುದಾಯದ ಮಕ್ಕಳಿದ್ದಾರೆ, ಅವ್ರಿಗೆ ಹಾಸ್ಟೆಲ್ ಕಟ್ಕೊಡೋಕ್ಕಾಗುತ್ತಾ? ಬಹಿರಂಗ ಚರ್ಚೆ ಮಾಡೋಕ್ಕೆ ಬರಲಿ. ಅವ್ರದ್ದೇ ಮಕ್ಕಳು, ಅವ್ರದ್ದೇ ಸಮುದಾಯದ ಮಕ್ಕಳು ಇದು ಶಿಕ್ಷಣ ಪಡೀಲಿಕ್ಕೆ ಯಾವುದಾದ್ರೂ ಕಾಲೇಜ್ ನಿರ್ಮಾಣ ಮಾಡ್ತಾರಾ? ಅದನ್ನಾದರೂ ಮಾಡಲಿ, ಅದನ್ನಾದರೂ ಬರಲಿ, ಬಹಿರಂಗ ಚರ್ಚೆಗೆ ಬರಲಿ. ಏನೂ ಇಲ್ಲ. ತಂದೆ ತಾಯಿಗಳ ಬಗ್ಗೆ ಮಾತಾಡೋದು, ಅವ್ರ ತಂದೆ ತಾಯಿ ಬಗ್ಗೆ ಚರ್ಚೆ ಮಾಡೋಣವಾ? ಅವ್ರ ತಂದೆ ತಾಯಿಯವರು ಕೇಶವ ರೆಡ್ಡಿ, ನಾನು ಹೇಳಿರೋ ಪ್ರಶ್ನೆಗಳಲ್ಲಿ ಇದು ಕೂಡ ಇದೆ. ಕೇಶವ ರೆಡ್ಡಿ ಅವರು ಶಿಕ್ಷಕರಾಗಿದ್ದರು, ಪ್ರಗತಿಪರ ರೈತರವರು. ಅದೇ ರೀತಿ ಅವರು 2 ಬಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು, ಅಧ್ಯಕ್ಷರಾಗಿದ್ದರು. ಅವರ ಸೇವೆ ಬಹಳಷ್ಟು ಈ ತಾಲೂಕು ಕೊಟ್ಟಿದ್ದಾರೆ. ಆದರೆ ಪ್ರದೀಪ್ ಅವ್ರ ತಂದೆ ತಾಯಿ ಯಾವ ರೀತಿ ಮರಣ ಹೊಂದಿದ್ರು ಅಂಥೇಳಿ ಚರ್ಚೆ ಮಾಡೋಣವಾ? ಬನ್ನಿ, ಬಹಿರಂಗ ಚರ್ಚೆಗೆ ಬನ್ನಿ, ಮಾಡೋಣ. ನಿಮ್ಮ ತಂದೆ ತಾಯಿ ಆದರೂ ಕೂಡ, ನಮ್ಮಗಳ ತಂದೆ ತಾಯಿ ಆದರೂ ಕೂಡ, ಬೇರೆಯವ್ರ ತಂದೆ ತಾಯಿ ಆಗಿದ್ದರೂ ಕೂಡ ಭಾಳ ಹೆಚ್ಚಿನ ರೀತಿಯಲ್ಲಿ ಗೌರವ ಕೊಡಬೇಕಾಗ್ತದೆ. ಯಾಕಂತೇಳಿದ್ರೆ ಅಲ್ಲಿ ತಂದೆ ತಾಯಿ ಅನ್ನೋ ಹೆಸರಿದೆ. ಯಾರಿಗೆ ಆಗಲಿ ತಂದೆ ತಾಯಿ ಅನ್ನೋ ಹೆಸರಿದೆ. ಆ ತಂದೆ ತಾಯಿ ಅಂದಮೇಲೆ ಮುಗೀತಷ್ಟೇ. ಆ ಹೆಸರುಗಳಿಗೆ ಒಂದು ಸ್ಥಾನ ಇದೆ. ಅದನ್ನು ಕೂಡ ಮರೆತು ಮಾತಾಡ್ತಿರಲ್ಲ, ದಾರಿ ತಪ್ಪಿಸ್ತೀರ. ಚುನಾವಣೆ ಸೋತ್ರಲ್ಲ, ಹತಾಶೆಗೆ ಗುರಿಯಾಗಿ ದಾರಿ ತಪ್ಪಿಸೋದು. ಈ ಥರ ಡೈವರ್ಟಿಂಗ್ ಪಾಲಿಟಿಕ್ಸ್ ಬಿಡಿ ಮಿಸ್ಟರ್ ಪ್ರದೀಪ್ ಈಶ್ವರ್ ಅವರೇ. ಓಕೆ.